2012ಕ್ಕೆ ಪ್ರಳಯ ಆಗೋದು ಗ್ಯಾರಂಟಿ. ಎಲ್ಲವೂ ಅಸತ್ಯವಾದ ಪ್ರಳಯ ಅಂತಕ್ಕಂಥದ್ದು ಆಗುತ್ತೆ. ಭೌಗೋಳಿಕ ಶಾಸ್ತ್ರದ ಆಧಾರದಲ್ಲಿ ಇದಕ್ಕೆ ಅರ್ಥ ಇಲ್ಲ, ಅರ್ಥಹೀನ. ಪ್ರತಿ ದೇಶದ ಉತ್ತರ ಭಾಗಗಳು ಸಂಪೂರ್ಣ ಜಲಾವೃತ ಆಗುತ್ತೆ ಅಂತ. ಪ್ರತಿಯೊಬ್ಬನು ಧೈರ್ಯವಾಗಿರಬೇಕು. ಜೀವನದಲ್ಲಿ ಮುಂದೆ ಸಾಗತಕ್ಕಂಥ ಅವಕಾಶವನ್ನು ಇಟ್ಕೊಳ್ಳೋಕ್ಕೆ ನಾವೇನು ಮಾಡಬೇಕು? ಭಗವಂತನ ದಾರಿ ಒಂದೇ. ಅದಕ್ಕೆ ಧರ್ಮ ಮಾರ್ಗವನ್ನು ಎಷ್ಟು ಚೆನ್ನಾಗಿ ಇಟ್ಕೊತೀವೋ ವಿನಾಶಕಾಲೇ ವಿಪರೀತ ಬುದ್ಧಿ. ಎಷ್ಟು ಜನ ಮಾಡಿದ್ದೀರ ಪಾಪಕರ್ಮಗಳು ಅಷ್ಟು ಜನ ನಶಿಸಿ ಹೋಗಲೇಬೇಕು. ಅದರಿಂದ ಇಂಥ ಒಂದು ಕಾರ್ಯಕ್ರಮದಲ್ಲಿ ಜೀವನದಲ್ಲಿ ಒಂದು ಜಟಕಾ ಬಂಡಿ ನಡೆಯೋ ಥರ ಆ ಜಟಕಾ ಬಂಡಿಯಲ್ಲಿ ನಾವು ಹೋಗ್ತಾ ಇರತಕ್ಕಂಥದ್ದು ನಿಧಾನವೇ ಪ್ರಧಾನ ಅನ್ನೋ ಥರ ಹಳೆ ಗಂಡನ ಪಾದವೇ ಗತಿ ಇದ್ದ ಹಾಗೆ ಪ್ರತಿಯೊಬ್ಬನು ಹಂಡೆ ಒಲೆಯವರಿಗೆ ಹೋಗಬೇಕು. ಯಾಕಂದರೆ ಕರೆಂಟ್ ಇಲ್ಲದ್ರೆ ಏನು ಮಾಡ್ತೀರಾ? ಗೀಸರ್ ಏನೋಕ್ಕೆ ಸಾಧ್ಯವಿಲ್ಲ. ಅದೇ ಅಡುಗೆ ಒಲೆಯವರಿಗೆ ಸೌದೆ ಹುಡ್ಕೊಂಡೇ ಹೋಗಬೇಕು. ಇವತ್ತಿನ ದಿವಸ ಒಂದು ಸಾಧಾರಣವಾಗಿರ್ತಕ್ಕಂಥ ಸಿಗರೇಟ್ನ ಒಬ್ಬ ಮನುಷ್ಯ ಹಚ್ಚಿ ಸೇರ್ತಾ ಇದ್ದಾನೆ, ಇಡೀ ಕಲ್ಮಶ ಮಾಡ್ತಾ ಇದ್ದಾನೆ ಸುತ್ತಮುತ್ತಲು ಇರತಕ್ಕಂಥ ಪರಿಸರನೆಲ್ಲ. ಆದ್ದರಿಂದ ಇದೆಲ್ಲ ಆಗ್ತಕ್ಕಂಥ ಹಾನಿಗಳೇನು ಅಂದರೆ ಅನ್ಯಾಯಗಳಿಗೆ, ಇದೇ ಅಟ್ಟಹಾಸದಿಂದ ಮೆರಿತಾ ಇರತಕ್ಕಂಥ ದುರಹಂಕಾರಿಗಳಿಗೆ ಇದು ಒಂದು ಒಳ್ಳೆ ಫಸ್ಟ್ ಕ್ಲಾಸ್ ಪಾಠ ಭಗವತಿನೇ ಸ್ವತಃ ಕೊಡ್ತಾ ಇದ್ದಾಳೆ. ಯಾವುದೇ ವಿಚಾರವನ್ನು ನಾವು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ 51A ತಾವು ಗೊತ್ತಿದೆ, 51A ಹೆಚ್ಚಿನಲ್ಲಿ ತಿಳಿಸಿದ ಹಾಗೆ ವೈಜ್ಞಾನಿಕ ಮನೋಭಾವವನ್ನು ಬಿಟ್ಟು ಈ ಮೂಢನಂಬಿಕೆಯನ್ನು ಅಳಿಸಬೇಕು ಅಂತ ಕಾನ್ಸ್ಟಿಟ್ಯೂಷನ್ ಇಸ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಹಾಗಾಗಿ ಆ ದೃಷ್ಟಿಯಲ್ಲಿ ನಾವು ಮಾತಾಡೋದಾದರೆ ಈ ಪ್ರಳಯ ಎನ್ನುವುದಕ್ಕೆ ವೈಜ್ಞಾನಿಕವಾದ ಮತ್ತು ಖಗೋಳಶಾಸ್ತ್ರದ ಆಧಾರದಲ್ಲಿ, ಭೌಗೋಳಿಕ ಶಾಸ್ತ್ರದ ಆಧಾರದಲ್ಲಿ ಇದಕ್ಕೆ ಅರ್ಥವಿಲ್ಲ, ಅರ್ಥಹೀನ. ಏನೋ ಹೆಚ್ಚು ಕಡಿಮೆ ಆಗೋದಕ್ಕೆ ನಮ್ಮ ಮೂವ್ಮೆಂಟಿನಲ್ಲಿ, ಯಾಕಂದ್ರೆ ನಮ್ಮ ಭೂಮಿಗೆ 3 ಥರದ ಮೂವ್ಮೆಂಟ್ ಇದೆ. ಒಂದು ಭೂಮಿ ಸ್ವಂತವಾಗಿ ತಿರುಗ್ತದೆ, ಆನಂತರ ಅದು ಸೂರ್ಯ ಸುತ್ತಿರ್ತದೆ, ಮತ್ತೆ ಹತ್ತಿರದಲ್ಲಿರುವಂತಹ ಚಂದ್ರನ ಪ್ರಭಾವ ಕೂಡ ನಮ್ಮಲ್ಲಿ ಇದೆ, ಇಲ್ಲ ಅಂತ ಅಲ್ಲ. ಆದರೆ ಪ್ರಳಯ ಅಂದ್ರೆ ಸಂಪೂರ್ಣವಾಗಿ ಭೂಮಿಯು ನೀರಿಂದ ಆವೃತವಾಗುವುದು. ದಟ್ ಈಸ್ ಇಂಪಾಸಿಬಲ್ ಸೈಂಟಿಫಿಕಲಿ. ಈವನ್ ಉತ್ತರ ಮತ್ತು ದಕ್ಷಿಣ ಧ್ರುವದ ಈ ಐಸ್ ಗಡ್ಡೆಗಳು ಕರಗಿದ್ರೂ ಬಂದರೂ ಕೂಡ ಕೆಲವು ಭಾಗಗಳು ಮುಚ್ಚಬಹುದೇ ವಿನಃ ಸಂಪೂರ್ಣವಾಗಿ ಭೂಮಿಯನ್ನು ಆವೃತ ಮಾಡಲಿಕ್ಕೆ ಆಗುವಷ್ಟು ನೀರು ನಮ್ಮ ಭೂಮಿಯಲ್ಲಿ ಇಲ್ಲ. ಕಮಿಂಗ್ ಟು ಹಿಸ್ ಪಾಯಿಂಟ್, ಬರೀ ಉತ್ತರ ಭಾಗ ಮಾತ್ರ ಅದು ಏನಂದ್ರೆ ಉತ್ತರ ದಕ್ಷಿಣ ಅದು ಅವರ ಶಾಸ್ತ್ರ ಅಥವಾ ಅವರ ಒಂದು ಕಲ್ಪನೆಯಿಂದ ಅದು ಸರಿ ಇರಬಹುದು, ಆದರೆ ವೈಜ್ಞಾನಿಕವಾಗಿ ದಟ್ ಇಸ್ ಸುಳ್ಳು. ಈಗ ಹಿಮಾಲಯದಲ್ಲಿ ಎಲ್ರಿಗೂ ಗೊತ್ತಿದ್ದಂಗೆ ಎಲ್ಲ ಹಿಮ ತುಂಬಿಕೊಂಡಿರ್ತಕ್ಕಂಥದ್ದು. ಇವತ್ತು ನಮಗೆ ಏನು ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ, ಅದರಿಂದ ಜಲಾವೃತವಾಗಬಹುದು. ಬಟ್ ಎಲ್ಲಾ ದೇಶಗಳ ಉತ್ತರ ಭಾಗಗಳು ಅಂದ್ರೆ ಎಲ್ಲಾ ದೇಶದ ಉತ್ತರ ಭಾಗದಲ್ಲಿ ಹಿಮಾಲಯ ಇಲ್ವಲ್ಲ, ಕೆಲವು ಭಾಗಗಳು ಮಾತ್ರ ಅಲ್ಲ. ಅದರಲ್ಲಿ ಉತ್ತರ ಭಾಗ ಎನ್ನುವುದಕ್ಕೆ, ಯಾಕೆಂದ್ರೆ ನಾನು ಕೂಡ ಭೂಗೋಳವನ್ನು ಕಲಿತ ವಿಚಾರ ಹೇಳ್ತೇನೆ. ನಮ್ಮ ಪ್ರತಿಯೊಂದು ದೇಶ ಅಂತ ಹೇಳಿದ್ರಲ್ಲ, ಎಲ್ಲಾ ದೇಶಗಳ ಹೆಚ್ಚು ಕಡಿಮೆ ಎಲ್ಲಾ ದೇಶಗಳ ಉತ್ತರ ಭಾಗ ಎತ್ತರ ಇದೆ. ನೀವು ಬೇಕಾದ್ರೆ ಭೂಗೋಳವನ್ನು ನೋಡಿ, ದಕ್ಷಿಣ ಭಾಗ ತಗ್ಗಿದೆ. ಹಾಗಿರುವಾಗ ನೀರು ಹರಿಯುವ ವಿಧಾನ ಇದೆ ಕೆಳಗೆ. ಹಾಗಾಗಿ ವೈಜ್ಞಾನಿಕವಾಗಿ ಇಂಪಾಸಿಬಲ್, ಅದು ನಮ್ಮೂರು ವಿಚಾರ ಬೇರೆ, ಅದು ಲೆಫ್ಟ್ ಟು ಹಿಮ್ ಗೊತ್ತಲ್ಲ. ಹಾಗಾಗಿ ಅದು ಸಂಪೂರ್ಣವಾಗಿ ನಮ್ಮ ದೃಷ್ಟಿಯಲ್ಲಿ ವೈಜ್ಞಾನಿಕವಾದ ವಿಚಾರದಲ್ಲಿ, ಭೌಗೋಳಿಕ ವಿಚಾರದಲ್ಲಿ ಸುಳ್ಳು. ಬಂದ್ರೆ ಕೆಳಗೆ ಉತ್ತರ ಭಾರತ ಆಗುದಿಲ್ಲ, ಅದು ಬರ್ಬೇಕಲ್ಲ, ಅದು ದಕ್ಷಿಣ ಸಮುದ್ರಗಳಿಗೆ ಹರ್ಕೊಂಡು ಬರೋದು. ನೆರೆ ನೀರು ಬರುತ್ತೆ, ಎಲ್ಲಿ ಬರೋದಿಲ್ಲ, ಅದಕ್ಕೂ ಭೌಗೋಳಿಕ ಕಾರಣ ಇದೆ. 2-3 ವರ್ಷಕ್ಕೊಂದ್ಸರಿ ಆ ಭೌಗೋಳಿಕ ಕಾರಣದಿಂದ ನೆರೆಗಳು ಒಂದೊಂದು ಕಡೆಯಲ್ಲಿ ಬರುತ್ತದೆ ಗೊತ್ತಲ್ಲ. ಹಾಗೆ ನೆರೆ ನೀರು ಇವತ್ತಿನಿಂದ ಅಲ್ಲ, ನೀವು ಮಹಾಭಾರತ ರಾಮಾಯಣ ಕಾಲದಲ್ಲಿ ನೋಡಿ ಇಂತಹ ಒಂದು ಉದಾಹರಣೆಗಳು ಸತತ. ಇದು ಏನ್ ಹೇಳಿದ್ರೆ ಸಂಪೂರ್ಣ ವಿನಾಶದ ಬಗ್ಗೆ ಸಂಪೂರ್ಣ ಅನಾಹುತ ಎಲ್ಲ. ಈಗ ನೋಡಿ ಸುನಾಮಿ ಅಲ್ಲಷ್ಟೇ ಅಲ್ಲ, ಹಿಂದೆ ಜಪಾನ್ ಅನೇಕ ಸಾರಿ ಸುನಾಮಿ ಎಂಬ ಶಬ್ದ ಕಲ್ತಿದ್ವಿ ನಾವು. ಹಾಗೆ ನಮ್ಗೆ ಒಂದ್ಸರಿ ಗೊತ್ತಾದಾಗ ನಮ್ಗೆ ಎಷ್ಟು ಜನ ಸಾಯ್ಬಹುದು ಸಹಜ. ಒಂದು ಈಗ ಅಲ್ಲಿ 2ನೇ ಮಹಾಯುದ್ಧದ ಸಮಯದಲ್ಲಿ ಯಾವಾಗ ಅಣುಬಾಂಬ್ ಹಾಕ್ತೋ, ಅಣುಬಾಂಬ್ ಹಾಕಿದಂತ ಸಂದರ್ಭದಲ್ಲಿ ಎಲ್ಲಾನು ನಾಶ ಆಯಿತು, ಮತ್ತು ಅಲ್ಲಿ ಏನು ಬರೋದೇ ಇಲ್ಲ ಅಂತಿದ್ರು. ಅದ್ರ ಜಪಾನ್ ಮೇಲೆ ಎದ್ದು ಅಥವಾ ಈ ವಿಷಾನಿಲ ಮತ್ತು ಜಪಾನ್ ನಮಗ್ ಬಹಳ ಬೇಗ ಇವೆರಡನ್ನು ಒಟ್ಟಿಗೆ ಗಂಟು ಹಾಕಕ್ ಸುಲಭ ಆಗುತ್ತೆ. ಹಾಗಾಗಿ ಭವಿಷ್ಯ ವಿಷಾನಿಲ ನಮ್ಮ ಭಾರತದಲ್ಲಿ ಆಗಿತ್ತಲ್ಲ ಮೇಡಮ್, ನಮ್ಮ ಭಾರತದಲ್ಲಿ ಮಧ್ಯಪ್ರದೇಶ ವಿಷಾನಿಲ ಯಾರು ಎಷ್ಟು ಜನ ಪ್ರಿಡಿಕ್ಟ್ ಮಾಡಿದ್ರು, ಅದನ್ನು ತಡೆಯಬಹುದಾಗಿತ್ತಲ್ಲ. ಏನಂತ ಹೇಳಿದ್ರೆ 2010-11ಕ್ಕೆ ಆಗ್ಬೇಕು ಅಂತ ಪ್ರಿಡಿಕ್ಟ್ ಮಾಡೋದಿದೆಯಲ್ಲ, ಅದು ಕಷ್ಟ. ಯಾವತ್ತೂ ಆಗುತ್ತೆ ವಿಷಾನಿಲ. ಹೌದು, 2019-11ರಲ್ಲಿ ಆಗೋದಂತ ನಿರ್ದಿಷ್ಟವಾಗಿ ಪ್ರಿಡಿಕ್ಟ್ ಮಾಡಿದ್ದೇನೆ. ಇದನ್ನ ಯಾಕೆ ಮಾಡ್ಲಿಲ್ಲ? 2004ರಲ್ಲಿ ಇಂಡೋನೇಷ್ಯಾದಲ್ಲಿ ಆದಾಗ ಸುಮಾರು 5 ಲಕ್ಷ ಜನ ತೀರ್ಕೊಂಡ್ರು. ಹೌದು, ಇಂಡೋನೇಷ್ಯಾದಲ್ಲೇ ಆಗತ್ತೆ. 5 ಲಕ್ಷ ತೀರ್ಕೊಳ್ತಾರೆ ಅಂತ ಯಾಕೆ ಬರೆಯಕ್ಕಾಗ್ಲಿಲ್ಲ? 5 ಲಕ್ಷ ತೀರ್ಕೊಳ್ತಾರೆ ಅಂತ ಬರೆಯಕ್ಕಾಗಲ್ಲ. ಯಾಕಾಗಲ್ಲ? ಖಂಡಿತ ಆಗಲ್ಲ. ಅಲ್ಲ, ನೀವು ಈಗ ಒಂದು ವಿಷಯ, ಗ್ರಹಗಳ ಯಾವ ಆಧಾರದ ಹೇಳಿ ನನಗೆ ಹೇಳಿ, ಯಾಕೆ ನನಗೂ ಗ್ರಹಗಳು ಒಂದಕ್ಕೊಂದು ಎಲ್ಲಾ ಕಡೆಯಲ್ಲಿ ಎಲ್ಲ. ಈಗ ನೋಡಿ,
ಈ ಟೋಟಲಿ ಇರುವಂತಹದ್ದು ಯೋಗಗಳು 300, ಅಫ್ಕೋರ್ಸ್ 1,500 ಯೋಗ ಇದೆ, ಆದರೆ ನಮ್ಗೆ ಗೊತ್ತಿರುವಂಥ 300 ಯೋಗಗಳಿವೆ, ಡಿಫ್ರೆಂಟ್ ಕಾಂಬಿನೇಷನ್. ಹಾಗಾಗಿ ಆ 300 ಯೋಗಗಳಿಗೆ ಒಂದೊಂದು ಅದಕ್ಕೆ ಕಾರಣಗಳನ್ನ, ಅದರ ಪರಿಣಾಮಗಳನ್ನ ಕೊಟ್ಟಿದ್ದಾರೆ. ಯಾವ ಆ ಯೋಗದ ಮೇಲೆ ಹೇಳಿದ್ದೀರಿ ಹೇಳಿ ನೋಡೋಣ. ಅದು ಯೋಗ ಅಲ್ಲ, ಅಂದ್ರೆ ನಿಮ್ಮ ಮನಸ್ಸಿನ ಮಾಗೆ ಹೇಳಿದ್ದೀರಿ. ಹೌದು. ಹಾಗಾದ್ರೆ ನೀವು ನಿಮ್ಗೆ ನನ್ನ ಮನಸ್ಸೇ ಇಟ್ಕೊಳ್ಳಿ. ಅಷ್ಟೇ ವಿನಃ ನಾನು ಹೇಳೋ ನೀವು ಸತ್ಯ ಆಗಿದೆಯಲ್ಲ ಅಲ್ಲೇ. ಅದು ಬೇರೆ. ಈಗ ನೀವು ಹೇಳಿದ್ದಲ್ಲ, ನೂರಾರು ಜನ ಹೇಳಿ ಸತ್ಯವಾಗಿರ್ಬಹುದು. ಸತ್ಯ ಆಗುವುದಕ್ಕೂ ಅಥವಾ ಘಟನೆಗೂ ಕಾರಣ ಇಲ್ಲ. ನಟರಾಜ್ ಅವರೇ, ನೀವು ನಾನು ಹೇಳೋದನ್ನ ಪೂರ್ತಿ ಕೇಳಿ, ನನ್ನ ಪ್ರಶ್ನೆ ಕೇಳ್ಕೊಳ್ಳಿ. ಈಗ ಒಬ್ಬ ಜ್ಯೋತಿಷಿ ಹೇಳೋದು ಇದು ಅವ್ರು ಯಾವುದೇ ವೈಜ್ಞಾನಿಕ ಆಧಾರದ ಮೇಲೆ ಹೇಳ್ತಾ ಇಲ್ಲ, ಅವರು ಭವಿಷ್ಯವಾಣಿಯನ್ನ ಹಾಗೆ ನುಡಿತಾ ಇದ್ದಾರೆ, ಇದರಿಂದ ಲಾಭ ಇಲ್ಲ ಅಂತ ಹೇಳ್ತೀರಿ. ಪ್ರಾಯಶಃ ನಾನು ರೆಡ್ಡಿ ಅವ್ರ ಮಾತು ಕೇಳಿದ್ರೆ ಒಂದಷ್ಟು ಜನ ಉಳಿಸ್ಬಿಡ್ತಾ ಇದ್ನೇನೋ ಜಪಾನಲ್ಲಿ. ವಿಜ್ಞಾನಿಗಳು ನನಗೆ ಅದಕ್ಕೂ ದಾರಿ ಮಾಡ್ಕೊಟ್ಟಿಲ್ವಲ್ಲ ಸರ್, ಏನ್ ಸರ್ ಲಾಭ? ನಾನು ಒಂದು ವಿಷಯ ಹೇಳ್ತೇನೆ. ಈಗ ರೆಡ್ಡಿ ಅವರು ಹೇಳಿದ್ ಯಾವಾಗ? 2010 ಹೇಳಿದ್ರು. ಆವಾಗ ನೀವು ಅದನ್ನು ಯಾಕೆ ಪ್ರಚಾರ ಮಾಡಲಿಲ್ಲ? ಅರ್ಥಾತು ಜ್ಯೋತಿಷಿಗಳು ಈವರೆಗೇನು ಹೇಳಿದ್ದೇನಿದೆ, ಈವರೆಗೆ ಹೇಳಿದ್ದು ಸತ್ಯ 1% ಆಗಿರುವುದಿಲ್ಲ. ನಾನ್ ಹೇಳ್ತಾ ಇರೋದು ವಿಜ್ಞಾನಿಗಳಿಂದ ನನಗೇನ್ ಲಾಭ ಆಯ್ತು? ನಿಮ್ಮ ಮೀಟಿಯರಾಲಜಿಕಲ್ ಪ್ರೆಡಿಕ್ಷನ್ ಯಾವುದು ನನ್ನ ಇಷ್ಟ ಜನ ಉಳಿಸಲ್ವಲ್ಲ, ಲಕ್ಷಾಂತರ ಜನ ಹೋಗ್ಬಿಟ್ರಲ್ಲ, ಯಾತಕ್ಕಾಗಿ ಈ ನ್ಯೂಕ್ಲಿಯರ್ ರೇಡಿಯೇಟರ್ ಡಿಸಾಸ್ಟರ್ ನಾವು ತಡೆಯೋಕ್ಕಾಗ್ಲಿಲ್ಲ? ವಿಜ್ಞಾನದಿಂದ ಲಾಭ ಆಗಿಲ್ಲ ಅಂತ ಹೇಳುವುದು ವಿಜ್ಞಾನ. ನನಗೆ ನ್ಯಾಚುರಲ್ ಡಿಸಾಸ್ಟರ್ ತಡೆಯೋಕ್ಕಾಗ್ತಿಲ್ವಲ್ಲ. ಕೆಲವೊಂದು ನ್ಯಾಚುರಲ್ ಈ ವಿಜ್ಞಾನ ತಡೆಯಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನ್ಯಾಚುರಲ್ ಎಂಬ ಶಬ್ದ ಏನ್ ಅರ್ಥ? ಈಗ ಅದೊಂದು ಈಗ ನೆರೆ ಬರ್ತಾ ಇದೆ, ಏನ್ ತಡಿತೀರಿ ನೀವು? ಕಟ್ತೀರಾ? ಹಾಗೆ ಭೂಕಂಪ, ಒಂದ್ ನಿಮಿಷ, ಭೂಕಂಪ ಆಗ್ತದೆ, ಮುನ್ಸೂಚನೆಯನ್ನು ಕೊಡ್ತದೆ. ನಿರ್ದಿಷ್ಟವಾಗಿ ಇಂತಹ ಒಂದು ಗಾತ್ರದಿಂದ ಅದು ಬರ್ತದೆ ಅಂತ ಹೇಳುವುದು ಬಹಳ ಕಷ್ಟ ವಿಷಯ. ಅಂತಹದ್ದು ಕಷ್ಟವಾದಂತ ವಿಷಯ. ಯಾಕಂದ್ರೆ ವಿಜ್ಞಾನ ಅದಕ್ಕೆ ಸಂಪೂರ್ಣವಾಗಿ ಎಲ್ಲವನ್ನೂ ಹೇಳ್ತದೆ ಅಂತ ಅರ್ಥ ಅಲ್ಲ. ಯಾಕಂದ್ರೆ ವಿಜ್ಞಾನಿಗೆ ಗೊತ್ತು, ಆದ್ರೆ ವಿಜ್ಞಾನಿಗೆ ಗೊತ್ತಿಲ್ಲ. ಯಾಕಂದ್ರೆ ವಿಜ್ಞಾನ ಅಂದ್ರೆ ಸರ್ ಜ್ಯೋತಿಷ್ಯನು ಹಾಗೇನೆ ಅಲ್ವಾ? ಎಲ್ಲ ಜ್ಯೋತಿಷಿಗೆ ಗೊತ್ತಿರ್ಬೇಕಾಗಿಲ್ಲ, ಆದ್ರೆ ಜ್ಯೋತಿಷ್ಯ ಇಲ್ಲ. ಒಂದ್ ನಿಮಿಷ, ಜ್ಯೋತಿಷ್ಯದ ಬಗ್ಗೆ ಹೇಳಿ, ಅದಕ್ಕೆ ನಾನೀಗ ಹಾಗಾದ್ರೆ ಗೊತ್ತಿದ್ದಾರೆ ಇವ್ರು ಉದ್ದಾದ ಏನು ಬೇಡ, ಬೇರೆ ಏನು ಪ್ರಿಡಿಕ್ಷನ್ ಮಾಡಬೇಡಿ. ನಾನು 10 ಜಾತಕದ ಕಟ್ಟಲಿ 8 ಜಾತಕದ ಕರೆಕ್ಟ್ ಆಗಿ 10 ಪ್ರಶ್ನೆ ಪ್ರಿಡಿಕ್ಷನ್ ಮಾಡ್ಲಿ ನೋಡೋಣ. ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನಂದ್ರೆ ಜ್ಯೋತಿಷ್ಯ 100ಕ್ಕೆ 100 ಪಾಲು ಸುಳ್ಳು ಅಂತ ತಮ್ಮ ಅಭಿಪ್ರಾಯ? ನೀವು ಹೇಳುವಂತಹದ್ದು ಜ್ಯೋತಿಷ್ಯ 100ಕ್ಕೆ 100 ಪಾಲು ಸುಳ್ಳು ಅನ್ನುವಂತಹದ್ದು ಎಲ್ಲಿಯೂ ಯಾರಿಗೂ ಹೇಳಿಕ್ ಸಾಧ್ಯವಿಲ್ಲ. ಜ್ಯೋತಿಷ್ಯ ಬಿಟ್ಟು ನೀವೊಂದು ಪ್ರಿಡಿಕ್ಷನ್ ಮಾಡ್ತೀರಿ, ಏನೂ ಇಲ್ಲ, ಸುಮ್ಮನೆ ನನ್ನ ಮುಖ ನೋಡ್ಕೊಂಡು ಹೇಳ್ತೀರಿ. 10 ಹೇಳಿದಾಗ 2 ಅದು ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಅಸಂಪ್ಷನ್ ಇಂದ ನೀವೇನು ಹೇಳ್ತೀರಿ, 10ರಲ್ಲಿ 1 2 ಸರಿ ಆಗಬಹುದು. ಆದರೆ ಸರಿಯಾದದ್ದು ಜ್ಯೋತಿಷದ ಕಾರಣದಿಲ್ಲ, ಕವಡೆಯ ಕಾರಣಗಳಲ್ಲ, ಅದು ನಿಮ್ಮ ಒಂದು ಮಾನಸಿಕವಾದಂತಹ ಒಂದು ಸಾಮರ್ಥ್ಯದಿಂದ. ಪ್ರಳಯ 12ಕ್ಕಾಗತ್ತೆ 13ಕ್ಕಾಗತ್ತೆ, ಸುಮ್ಮನೆ ಯಾರೋ ಸ್ವಾಮೀಜಿಗಳು ಅವ್ರ ಇಷ್ಟ ಬಂದ ಅವ್ರ ಹೇಳಿಕೆಗಳು ಕೊಡ್ತಾ ಇರ್ತಾರೆ, ಸೈಂಟಿಸ್ಟ್ಗಳು ಹೇಳಿಕೆ ಕೊಡ್ತಾರೆ. ಬಟ್ ಅದೀಗ ಜಪಾನಲ್ಲಿ ಆಯ್ತು, ಅದ್ರ ಮುಂಚೆನೆ ಹೇಳಿದ್ರೆ ತಪ್ಪಿಸ್ಬೋದಾಯ್ತಾ? ಜನಗಳನ್ನೆಲ್ಲ ಬೇರೆ ಕಡೆ ಶಿಫ್ಟ್ ಮಾಡ್ಬೋದು.